ಓಡೋಕ್ಕಾಗಲ್ಲ ಸೀದಾ ಮನೆ ಹತ್ರ ಓಡೋಗ್ಬಿಡ್ತೀನಿ, ಬಳ್ಚಿಕೊಬಿಡ್ತೀನಿ. ಅವ್ರಂತೂ ಇವಾಗ ನನಗೆ ಸಿಕ್ಕಿಬಿಟ್ರೆ ಬಿಡೋದಿಲ್ಲ. ಕೊಟ್ಟೋಗು ಅಂತಾರೆ. ಎಲ್ಲಿ ತಗೊಂಬಂದು ಕೊಡಲಿ, ನನ್ನ ಹತ್ರ ದುಡ್ಡಿಲ್ಲ. ಸ್ವಾತಿ ಹತ್ರ ಹೋಗಿ ಹೇಳ್ತೀನಿ, ಸ್ವಾತಿ ಹಿಂಗಾಗ್ಬಿಟ್ಟೈತೆ ಸ್ವಾತಿ ಅಂತ. ಏನು ಮಾಡೋದಪ್ಪ, ನಾನು ಇದೊಳ್ಳೆ ಸಮಸ್ಯೆ ಮಾಡ್ಕೊಬಿಟ್ನಲ್ಲಪ್ಪ ಅಂತ ಅನ್ನಿಸ್ತೈತೆ ನಿಜವಾಗ್ಲು. ತುಂಬ ಒಂಥರ ಭಯ ಆದಂಗೆ ಆಗ್ತೈತೆ ಇವಾಗ. ಯಾಕಾದ್ರೂ ಇದು ಸವಾಸಕ್ಕೆ ಹೋದ್ನೋ, ಇದು ಯಾಕಾದ್ರೂ ಇಂಥ ಸವಾಸ ಮಾಡ್ಕೊಂಡು ಆಟಾಡಕ್ಕೆ ಹೋದ್ನೋ ಅನ್ನಿಸ್ತೈತೆ. ಅವ್ರೇನೋ ಹೇಳ್ಕೊಟ್ರು ನಂಬಿಸಿದ್ರು ಅಂತ ಹೇಳಿ ಹೋಗಿ ಇವತ್ತು ನನ್ನ ದುಡ್ಡು ಎಲ್ಲ ಕಳ್ಕೊಂಡು ಸಾಲ ಮಾಡ್ಕೊಬಿಟ್ಟೆ. ಸ್ವಾತಿ ಒಳಗಿರ್ಬೇಕು. ಸ್ವಾತಿ 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 ಇದೆಯಾ ಸ್ವಾತಿ? ಇವಾಗ ಬಂದಿದ್ಯಾ ಸ್ವಾತಿ ಅಂತ? ನಡಿ ಆಚಿಕೆ, ನಮ್ಮ ಮನೆಗೆ ಬೋರ್ಬೇಡ ನೀನು. ಸ್ವಾತಿ, ನಿನ್ನ ಮಾತು ಕೇಳಬೇಕಾಗಿತ್ತು ಸ್ವಾತಿ. ನಾನು ಇವತ್ತು ತುಂಬ ಹಾಳಾಗ್ಬಿಟ್ಟೆ ನಿಜವಾಗ್ಲೂ. ನಿನ್ನ ಮಾತು ಕೇಳಿದ್ರೆ ನಾನು ಬುದ್ಧಿವಂತ ಆಗ್ತಿದ್ದೆ. ನೀನು ಬೇಡ ಹೋಗ್ಬೇಡ, ಆಡಕ್ಕೆ ಹೋಗ್ಬೇಡ ಅಂತ ಬಡ್ಕಂಡೆ. ನಾನು ಕೇಳಲಿಲ್ಲ, ಹೋಗಿ ಆಡಿ ಇವತ್ತು ಸಾಲ ಮಾಡ್ಕೊಬಿಟ್ಟೆ. ಇವಾಗ 2 ಲಕ್ಷನ ಅವ್ರಿಗೆ ದುಡ್ಡು ಕೊಡಬೇಕು, ಓಡಿಸ್ಕೊಂಬತ್ತಾ ಇದ್ದಾರೆ. ಎದ್ದಾದೆ ಓಡ್ ಬಂದೆ, ಅಲ್ಲಿ ಬಂದು ಅಡ್ಡ ಹಾಕ್ಕೊಂಡಿದ್ರು, ಮತ್ತೆ ಅಲ್ಲಿಂದನೂ ಓಡ್ ಬಂದೆ. ಗುಂಡ ಬರೋದಕ್ಕೆ ಹೆಂಗೋ ಅಂತ ಸುಮ್ಮನಾದ್ರೂ ಮಾತಾಡ್ಕೊಂಡಿದ್ರು. ನಾನು ಮತ್ತೆ ಓಡ್ ಬಂದೆ. ಏನು ಮಾಡೋಣ ಸ್ವಾತಿ, ಇವಾಗ ದುಡ್ಡು ಕೊಡು ಅಂತ ಅವ್ರು ಹಿಂದೆ ಬಿದ್ದುಬಿಟ್ಟವ್ರೆ. ನೋಡಿ ಹೇಳ್ಕೊಟ್ಟಾರಲ್ಲ ಬಂದ್ರೆ ಇವತ್ತು ಯಾರು ಬರಲ್ಲ. ಅವನೇನು ಹೇಳ್ಕೊಟ್ಟಿದ್ದ ಅಣ್ಣ ತಿಪ್ಪಣ್ಣ ನಿನಗೆ? ನೀನು ಚೆನ್ನಾಗಿ ದುಡಿತೀನಿ, ನೀನು ಇದ್ರಾಗೆ ದುಡ್ಕೋಬೋದು ಕಣ ಅಂತೇಳಿ ಎಲ್ಲ ಹೇಳ್ಕೊಟ್ಟಿದ್ದ. ಅವ್ರಿಗೇನು ನಿಮ್ಮಂತಾರನ್ನ ಕರ್ಕೊಂಡು ಹೋಗ್ಬಿಟ್ಟು ತಿಳಿಯಕ್ಕೆ ಬರ್ದಿಲ್ದಾರನ್ನ ತಿಳಿದಿಲ್ದಾರನು ಆಡಕ್ಕೆ ಬರ್ದಿಲ್ದಾರನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಚೆನ್ನಾಗಿ ಅವ್ರ ಹತ್ರ ಎಲ್ಲ ಕಿತ್ಕೊಂಡು ಅವ್ರು ಅದಕ್ಕೆ ಮತ್ತೆ ನನ್ನ ಮಕ್ಕಳು ಮುಂದುವರೆದಿರೋದು. ನಿನ್ನಂತಾನು ಹಿಂಗೆ ಹಾಳಾಗಿ ಹೋಗೋದೆ ನಿನ್ನಂತಾರು. ಆಡಕ್ಕೆ ಬರೋಂಗಿದ್ರೆ ಮಾತ್ರ ಹೋಗ್ಬೇಕಂತಂದ್ರಾಗೆಲ್ಲ ಪಳಗಿರೋ ಅಂಥವ್ರು ಆಗಬೇಕು. ನಿನ್ನಂಥವನ್ನೆಲ್ಲ ಹೋಗಿ ಆಡ್ತೀನಿ ಅಂತಂದ್ರೆ ಮನೆ ಮಠ ಹೆಂಡ್ತಿ ನಡ ಇರೋ ಅಂಥ ಪರಿಸ್ಥಿತಿ ಬರುತ್ತೆ ನಾಳೆ ದಿನ. ಎಲ್ಲ ಹೆಂಡ್ತಿ ಮಕ್ಕಳನ್ನು ಮಾರೋ ಅಂಥ ಪರಿಸ್ಥಿತಿ ಬರುತ್ತೆ. ಹಂಗೆ ಮಾಡುತ್ತದು. ಅದ್ರದ್ದು ಈ ಸವಾಸ ನಿನಗೆ ಗೊತ್ತಿದ್ರೆ ಹಿಂಗೆ ಮಾಡ್ತಿರ್ಲಿಲ್ಲ. ಅವ್ರಿಗೆ ಎಲ್ಲ ಹೇಳ್ಕೊಟ್ಟು ನಿನ್ನಂಥವ್ನಿಗೆ ತಿಳಿದಿಲ್ದವನಿಗೆ ಹೆಂಗೋ ಮಾಡಿ ಮೋಸ ಮಾಡಿ ನಡಿ ಅಂತಾರೆ. ಈಗ ನೋಡಮ್ಮ, ಈಗ ಓಡಿಸ್ಕೊಂಬಂದು ಅಡ್ಡಗಟ್ಕೊಂಡು ನಿಂತ್ಕೊಂಡಿದ್ರು. ಈಗೆಲ್ಲ ನಾ ಹೇಳ್ದಾರೆಲ್ಲ ಬಂದ್ರೆ ಅವ್ರು ಯಾರು ಬಿಡಲ್ಲ ಕಣಪ್ಪ. ಅವ್ರ ಮಾತೆಲ್ಲ ಕೇಳ್ಕೊಂಡು ಹೋದಲ್ಲ ನೀನು. ಅದೇ ಮತ್ತೆ ಅದಕ್ಕೆ ನಾನು ಸುಮ್ಮನಿದ್ದಣ್ಣ. ಇನ್ನು ನೋಡೋಣ ಎಷ್ಟು ದಿವಸ ಈ ಅಪ್ಪ ಹಿಂಗೆ ಆಡ್ತಾನೆ ಅಂತ. ಕೈಯಾಗ ದುಡ್ಡಿಲ್ಲ ಅಂದಮೇಲೆ ಸಾಲ ಮಾಡ್ಕೊಂಡ್ಮೇಲೆ ಸಾಲದಾರ ಕಾಟ ಜಾಸ್ತಿ ಆದಮೇಲೆ ಬುದ್ಧಿ ಕಲ್ತ್ಕೊಂತಾನೆ ಅಂತ ಸುಮ್ಮನಿದ್ದೆ. ಹೇಳ್ದಾರ ಮತ್ತೆ ಕೇಳ್ಬಿಟ್ಟು ಇಂಥವೆಲ್ಲ ಮಾಡಕ್ಕೆ ಹೋಗ್ಬಿಟ್ರೆ ಕೆಲಸ ಇಲ್ದಿದ್ರೆ 12 ಗಂಟೆಗೆ ಬಂದು ನಾನು ಬೇರೆದೇನ ಒಂದು ಮಾಡ್ತೀನಪ್ಪ. ಒಂದು ಹೊಸನ ಒಂದು ಗರಾರ ತಗೊಂಡು ಒಂದು ಸೀಮೆ ಹಸಿ ಆಗ್ಲಿ ತಗೊಂಡು ಮೇಸಿ 12 ಗಂಟೆಗೆ ಬಂದು ನಾನು ಮಾಡ್ತೀನಿ, ಏನೋ ಒಂದು ಬದುಕು ಮಾಡ್ತೀನಿ ಅಮ್ಮಂಗಿರ್ಬೇಕು. ಮಾಮ ನಮ್ಗೆ ಅಷ್ಟೊಂದು ಸಪೋರ್ಟ್ ಮಾಡುತ್ತೆ. ಮಾಮನ ಹತ್ರ ಹೆಂಗೋ ಬಿಡು, ನಮ್ಮ ಮಾಮ ಐತೆ ಚೆನ್ನಾಗತ್ತೆ, ನಮ್ಗೆಲ್ಲದಕ್ಕೂ ಸಹಾಯ ಮಾಡುತ್ತೆ. ಅಮ್ಮಂಗೆ ನಾವು ಎಷ್ಟೋ ಒಂದು ಇದ್ರಾಗಿರ್ತೀವಿ, ಹಂಗಿರ್ಬೇಕು. ನಮ್ಮ ಅಪ್ಪ ಐತೆ ನೋಡ್ಕೊಂಬತ್ತಲ್ಲ, ಬೆಳಗ್ಗೆ ಟೈಮ್ 12 ಗಂಟೆ ಹಂಗೆ ಬಂದು ಬೈಗಾಗತ್ತಕ್ಕ ನಾನು ನೋಡ್ಕೊಂಬನ ಅಂಬ ಅಂತದ್ದು ಇರ್ಬೇಕು, ತಲೆ ಇರಬೇಕು. ಈ ಕಾಲದಾಗೆ ಯಾರ್ದು ನೆಚ್ಕೊಂಡಿರಬಾರ್ದು. ನಮ್ಮ ದುಡಿಮೆ ನಾವು ಮಾಡ್ಕೊಂಡು ತಿನ್ಬೇಕು. ನಮ್ಮ ಹತ್ರ ಇದ್ರೇನೆ ನಮ್ಗೆಲ್ಲನ, ಯಾರು ಆಗಲ್ಲ. ಹೇಳ್ಕೊಟ್ಟಾರು ಬರಲ್ಲ. ಇವತ್ತು ಅವರೆಲ್ಲ ಹೇಳ್ಕೊಟ್ಟು ಬಾರ ಚೆನ್ನಾಗೆ ಆಗುತ್ತೆ ಅಂತ ಹೇಳ್ಕೊಟ್ಟು ಕರ್ಕೊಂಡು ಹೋದ್ರಪ್ಪ. ಇವತ್ತು ಯಾರನ್ನ ಬಂದ್ರು ನಿನ್ನ ಸಹಾಯಕ್ಕೆ? ಯಾರು ಬರಲಿಲ್ಲ. ನಿನ್ಗೆ ಹೇಳ್ಕೊಟ್ಟವ್ರು ಯಾರು ಬರಲಿಲ್ಲ. ಮತ್ತೆ ಹೇಳ್ಕೊಟ್ಟವ್ರು ಯಾರು ಬಂದ್ರೆ ಹೇಳಿ? ಇವಾಗ ಯಾರು ಬರಲಿಲ್ಲ. ಜೀವಿತ ದುಡ್ಡು ಕೊಟ್ಲ 2 ಲಕ್ಷನ ಕೊಟ್ಟು ಹೋಗಿ ಆಡೋಗಂತ ಬಿಟ್ಲು. ಇವತ್ತು ಅವಳಿಗೆ ನೋಡಿ ಎಂಥ ಕಾಯಿಲೆ ಆಗೈತೆ. ಅವಳಿಗೆ ಕ್ಯಾನ್ಸರ್ ಆಗೈತೆ ಕಣಮ್ಮ ಸ್ವಾತಿ. ಇವಾಗ ಹಾಸ್ಪಿಟ್ಲಿಗೆ ಅವ್ನು ಕರ್ಕೊಂಡು ಹೋಗಿದ್ದ ಸಂತು, ಕ್ಯಾನ್ಸರ್ ಆಗೈತೆ ಅಂತ ಹೇಳವ್ರೆ. ಅವಾಗ ಇದು ಏನೋ ಆಪ್ರೇಷನ್ ಮಾಡ್ಬೇಕಂತ, ಬ್ರೆಸ್ಟ್ ಕ್ಯಾನ್ಸರ್ ಆಗೈತೆ ಅಂತ ಹೇಳಿ ಹೇಳಿದ್ರು. ನೋಡಾಗ ಹಂಗೆ ಆದಾಗ್ಲೇನೆ ಗೊತ್ತಾಗದು ಯಾರಿಗೆ ಆಗಲಿ. ಏನೋ ಒಂದು ನೋವು ತಿಂದಾಗಲೇ ಗೊತ್ತಾಗದು. ನೀನು ಹಂಗೆ ಮತ್ತೆ ಈಗ ಹಿಂಗೆ ನೋವು ತಿಂದಾಗ್ಲೇನೆ ಅನುಭವ ಆಗೋದು. ಆವಾಗಲೇ ಬುದ್ಧಿ ಬರೋದು. ನೋವು ತಿನ್ಬತ್ತಕ ಯಾರಿಗೂ ಬುದ್ಧಿ ಬರಲ್ಲ, ಏನು ಅವಾಗ ಮಾಡ್ಕೋಬಾರ್ದಪ್ಪ ಅಂತ. ಈಗ ನಾವು ಯಾವ್ದಾನೇ ಆಗಲಿ ಒಂದು ಕೈಯ ಕಾಲ ಯಾವ್ದಕೊಂಡೊಂದು ಕುಟ್ಕೊಂಡ್ರೇನೆ ಗೊತ್ತಾಗೋದು. ನೋವಾಗುತ್ತಲ್ಲ, ಬೇಡಪ್ಪ ನೋವಾಗುತ್ತೆ, ಇನ್ನೊಂದ್ಸತಿ ಕುಟ್ಕೊಂಬದು ಬೇಡ ಅಂತ ಗೊತ್ತಾಗುತ್ತೆ. ಹಂಗೇನೆ ನೀನು ಮಾಡೋಣ ಸ್ವಾತಿ, ಬುದ್ಧಿ ಇಲ್ದಲ್ಲಿ ಇಂಥ ಕೆಲಸ ಮಾಡಿಬಿಟ್ಟೆ, ಕ್ಷಮಿಸ್ಬಿಡು. ನನಗೆ ಸಹಾಯ ಮಾಡಲೇಬೇಕು. ಏನು ಮಾಡೋದು ಅನ್ನಿಸ್ಬಿಟ್ಟೈತೆ. ನಿಜ, ನನ್ನ ನೋಡ್ಕೊಂಬ್ಲೇಬೇಕು. ಅವ್ರಿಗೆ ದುಡ್ಡು ಕೊಡಬೇಕು. ಪ್ಲೀಸ್ ಸ್ವಾತಿ, ಕೊಡು 1 ಲಕ್ಷ ದುಡ್ಡ. ಅವ್ರು ಕೊಡಲಿಲ್ಲ ಅಂದರೆ ಅವರು ಗಲಾಟೆ ಮಾಡ್ತಾರೆ, ಬಂದಿಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಬೇಡ ಕಣಮ್ಮ, ದುಡ್ಡು ಮಾತ್ರ ಕೊಡಬೇಡ ಅವ್ರಿಗೆ. ಇಲ್ಲ ಕಣಣ್ಣ, ಕೊಡೋಕ್ಕಾಗಲ್ಲ. ಯಾಕೆ ಕರ್ಕೊಂಡು ಹೋಗಿದ್ರಿ ನನ್ನ ಗಂಡನ? ಬರಲ್ಲ ಅಂಬದು ಗೊತ್ತೇ ಐತೆ ಅವನಿಗೆ ಆಡೋಕ್ಕೆ. ಇಂಥವ್ರನ್ನೆಲ್ಲ ನೋಡ್ಬಿಟ್ಟು ಅವರು ಹೆಂಗೆ ಮಾಡೋರು ಗೊತ್ತೇ? ಅವರಿಬ್ರು ಬರಲ್ಲ ಅಂಬದು ಗೊತ್ತು ಇವ್ರಿಗೆಲ್ಲನ ಆಟಾಡಕ್ಕೆ. ಇಂಥವ್ರನ್ನ ಜೊತೆ ಮಾಡ್ಕೊಬಿಟ್ಟು ದುಡ್ಡು ಕಾಸು ಇರೋಂಥವ್ರು ನೋಡ್ಬಿಡ್ತಾರೆ, ತಲೆ ಕೆಡಿಸ್ತಾರೆ. ನಾವು ಚೆನ್ನಾಗಿ ದುಡ್ಡು ಮಾಡಿದೀವಿ ಕಣೋದ್ರಾಗೆ. ಏನು ನಾವು ದುಡ್ಡು ಮಾಡ್ದಂಗೆ ಇನ್ಯಾವ್ದ್ರಾಗೂ ಮಾಡಿಲ್ಲ. ನಾವು ಸೈಟ್ ಮಾಡಿದ್ದೀವಿ, ಹೊಲ ತಗೊಂಡಿದ್ದೀವಿ, ಮನೆ ಕಟ್ಟಿದ್ದೀವಿ ಅಂತ ಹೇಳಿ ಕರ್ಕೊಂಡು ಹೋಗ್ಬಿಡ್ತಾರೆ. ಇಂಥವ್ರಿಗೆಲ್ಲನ ಹೇಳ್ಕೊಟ್ಟು ಇವು ಬಿಡು ನಾವು ಚೆನ್ನಾಗಾಗ್ಬೋದಲ್ವೇ? ಈಗ ಯಾವುದೇ ಆಗಲಿ ಈಸಿಯಾಗಿ ಒಂದೇ ಸತಿ ಈಗ 1 ಲಕ್ಷ ದುಡ್ಡು ದುಡಿಯೋಕೆ ಎಷ್ಟು ಕಷ್ಟ. ನಾನು ಒಂದೇ ದಿವಸಕ್ಕೆ 1 ಲಕ್ಷ ಗೆಲ್ತೀನಿ ಅಂದರೆ ಯಾವ ಮನುಷ್ಯನಿಗೆ ತಾನೇ ಆಸೆ ಬರೋಕ್ಕಿಲ್ಲ?
ಅಲ್ಲ ಹೇಳು, ಯಾರಿಗಾಗಲಿ ಆಸೆ ಬಂದೇ ಬರುತ್ತೆ. ನಾವು ಅಟ್ಲೀಸ್ಟ್ ಅದನ್ನಾದ್ರೂ ಯೋಚನೆ ಮಾಡ್ಬೇಕಾ? ಹೆಂಗೆ ಏನು ಎತ್ತ ಅಂಬದು ಯೋಚನೆ ಮಾಡ್ದಲ್ಲೇ ಹೋಗಿ ಕುಕ್ಕಣ್ಣಲ್ಲ ಒಟ್ಟು ಸಾಲ ಮಾಡ್ಕೊಂಬಂಗೆ ಮಾಡ್ಕೊಂಡು. ಯಾಕಮ್ಮ ಮನೆ ಒಳಗೆ ಬಿಡ್ಕಂಡೆ? ನಡಿ ಆಚಿಕೆ ನಡಿಯಲೇ. ನಮ್ಮ ಮಾತು ಕೇಳಲಿಲ್ಲ ಅಂದ್ಮೇಲೆ ನಮ್ಮ ಮನೆಗೆ ಯಾಕೆ ಇರ್ತೀಯ ಬಂದಿಲ್ಲ? ನಾವು ಈಗ ಅಲ್ಲೇನೆ ಅವ್ರು ಎಕ್ಸ್ಪೆಕ್ಟ್ ಆಡೋರು ಅಡ್ಡ ಹಾಕ್ಯಣಿದ್ರು ದುಡ್ಡು ಕೊಟ್ಟೋಗಲ್ಲ ಆಚಿಕೆ ಅಂತ ಅಡ್ಡ ಹಾಕ್ಯಣಿದ್ರು. ನಾನು ಹೋದೆ ನನ್ನ ಹತ್ರ ಮಾತಾಡ್ಕೊಂಡು ತಿರ್ಗಿ ಓಡಲೇ ಬರ್ತಾರೆ ಇವಾಗ ಇಲ್ಲಿ ಬಂದು ನೋಡು ಹಿಂಗೆ ದುಡ್ಡು ಕೊಡ್ಬೇಕು ನಮಗೆ ಅಂತ ಬರ್ತಾರೆ. ಇವಾಗ ಮನೆ ತಕ್ಕ ಬರ್ತಾರೆ. ಕೊಡಬೇಡ್ರಿ, ನೀವೆಲ್ಲ ಜೋರು ಮಾಡಿ ಕಳಿಸ್ಬಿಡ್ರಿ. ನಡೀರಿ, ಕಂಪ್ಲೇಂಟ್ ಕೊಡ್ತೀನಿ. ಯಾರು ನಿಮ್ಗೆ ಇಸ್ಪೆಕ್ಟ್ ಆಡಕ್ಕೆ ಇಲ್ಲಿ ಹೇಳ್ದಾರೆ, ಯಾವ ಪೊಲೀಸ್ನವ್ರು ಹೇಳಿರು, ಬರೀ ಹೋಗೋಣ ಅಂತನ್ರಿ. ಯಾಕೆ ಕೊಡ್ಬೇಕು ಕೇಳೋಣ ಅಂತ ಕೇಳ್ಬಿಡ್ರಿ. ಅಲ್ಲ ನೋಡಿ, ಇವತ್ತು ಯಾರು ಬರಲಿಲ್ಲ ಅಂಬೋದು ಈ ಅಪ್ಪಗೆ ಗೊತ್ತಾಗಬೇಕು. ಅವ್ರ ಮಾತು ಹೇಳ್ಕೆ ಮತ್ತೆ ಕೇಳಿ ಓದಲ್ಲ. ಅವ್ರು ಹೇಳ್ತಾರಪ್ಪ, ಇವನ್ ಬುದ್ಧಿ ಇವನ್ ಕೈಯಾಗಿರ್ಬೇಕಾಗಿತ್ತು. ಮಟ್ಟಿ ಇವನು ಬುದ್ಧಿ ಇವನ್ ಕೈಯಾಗಿದ್ರು ಅವ್ರು ಹೆಂಗೆ ಹೇಳ್ತಾರೆ ಗೊತ್ತಾ? ಅವ್ನು ತಿಪ್ಪ ಚೆನ್ನಾಗಿದ್ದಾನ ಅವನು. ಇಂಥರ್ನೆಲ್ಲ ನೋಡ್ಕೊಬಿಟ್ಟು ಕರ್ಕೊಂಡು ಹೋಗ್ಬಿಡ್ತಾನೆ. ಕರ್ಕೊಂಡು ಹೋಗ್ಬಿಟ್ಟು ಇವರು ಆಡಕ್ಕೆ ಬರಲ್ಲ ಅಂಬೋದು ಗೊತ್ತು. ದುಡ್ಡು ಐತಲ್ಲ, ಇವನು ಒಂದು 50,000 ತಗೊಂಡು ಹೋಗ್ಬಿಟ್ಟವನೆ. ಅವತ್ತು 50,000 ಕಳ್ದವನೆ. ಹೆಂಗ ನೀವು ಬೇಗ ಗೊತ್ತಾಗ್ಬಿಟ್ಟೈತೆ ಅದು. ಇಲ್ಲ ಅಂದಿದ್ರೆ ದುಡ್ಡು ಬರೋ ದುಡ್ಡು 5-6 ಲಕ್ಷ ದುಡ್ಡು ಹೋಗ್ಬಿಡೋದು. 50,000 ದುಡ್ಡು ಐತೆ, ಜೀವಿತ ಕೊಟ್ಟಿರೋದು 2 ಲಕ್ಷ. ಇವನೊಂದಿಷ್ಟು ಸಾಲ ಮಾಡ್ಕೊಳೋನೆ, ಸುಬ್ಬಂತಾಗೆ 2,000 ಇಸ್ಕೊಳೋನು ಹೋಗಿ ಅವ್ರ ಹತ್ರ ಇವ್ರ ಹತ್ರ ಹಂಗೆ 2,000 ಇಸ್ಕೊಂಡು ಸಾಲ ಮಾಡ್ಕೊಳೋಣ. ಇವಾಗ ಒಂದಿಷ್ಟ ಜೀವಿತ ಏನೋ ಯಾವುದೋ 2 ಲಕ್ಷ ರೂಪಾಯಿ ಅಸಂತು ದುಡ್ಡ ಅದು ತಗೊಂಬಂದು ಇವನಿಗೆ ಕೊಟ್ಟೈತಿ. ಹೋಗಿ ಆಡೋಗು ಅಂತ. ಅದಕ್ಕೂ ಇವಾಗ ಚೆನ್ನಾಗಿಲ್ಲ, ಹಿಂಗಾಗೈತೆ. ಎಲ್ಲ ಸಾಲ ಮಾಡ್ಕೊಂಡ ಇವಾಗ ಬುದ್ಧಿ ಬಂದೈತಿ. ಹೋಗಿ ಆಡಿ ಅವ್ರು ಹೆಂಗೆ ಹೇಳ್ತಾರೆ ಗೊತ್ತಾ ಪಣ್ಣಯ್ಯ, ನಾವು ಇದ್ರಾಗೆ ಕಣ ಚೆನ್ನಾಗಿ ದುಡ್ಡು ಮಾಡಿರೋದು ಅಂತೇಳಿ ಅವರು ಸರಿಯಾಗಿ ತಲೆಗೆ ತುಂಬಿರ. ಹಂಗೆ ಹೇಳ್ಯಾರೆ. ಈಗ ಯಾರಿಗೇ ಆಗಲಿ ಮನ್ಸಿಗೆ ಹಂಗೆ ಅನ್ಸುತ್ತಣ್ಣ, ಹಂಗೆ ಹೇಳವ್ರೆ ಅಂತಂದ್ರೆ ಪುಕ್ಸಟ್ಟೆ ದುಡ್ಡು ಬರುತ್ತೆ ಯಾರಿಗೆ ಬಿಡು, ನಾವು ಹಂಗೆ ದುಡಿಯೋಣ, ಮೈನೋ ಮಾಡ್ಕೊಂಡು ಯಾಕೆ ದುಡಿಯಕ್ಕೆ ಹೋಗೋಣ? ಹಿಂಗೆ ಆಯವಾಗ ದುಡ್ಡು ಬರುತ್ತೆ ಅಂದ್ರೆ ನಾವು ಯಾಕೆ ಬಿಡಬೇಕು ಅಂತ ಈ ರೀತಿ ನನಗೆ ಹಂಗೆ ಅನಿಸಿದ್ದು. ಅವ್ರು ಹೇಳಿರ ಚೆನ್ನಾಗಿ ದುಡ್ಡು ಮಾಡ್ಬೋದು, ಯಾಕೆ ಕೆಲ್ಸಕ್ಕೆ ಹೋಗ್ತೀಯ, ಒಂದೇ ಸತಿ ದಿನ ಒಂದು 50,000 ಲಕ್ಷ ಗೆಲ್ಬೋದು, 50,000 ಲಕ್ಷ ಗೆದ್ದುಬಿಟ್ರೆ ನೀನು ಬೇಗ ಮನೆ ಕಟ್ಬೋದು ಅಂತ ಹೇಳಿದ್ರು. ನನಗೆ ಅವಾಗ ಆಸೆ ಬಂತು. ಹೇಳ್ತಾರೆ ಕಣ ಅವರು, ಹೇಳ್ತಾರೆ ನಿನ್ ಬುದ್ಧಿ ನಿನ್ ಕೈಯಾಗಿ ಇಕ್ಕಬೇಕಾಯ್ತು ಕಣ. ನನ್ನ ಹೆಂಡತಿ ನೋಡಿ ಹಿಂಗೆ ಹೋಗ್ತಾಳಲ್ಲ ಅಂತ ಒಂದ್ಸತಿ 2 ಸತಿ ನೋಡ್ಕೊಂಡ್ಮೇಲೆ ಅದ್ರ ಸವಾಸಕ್ಕೆ ಹೋಗ್ಬಾರ್ದು. ಹೋದಾಗ ಮರಮಂಟಿ 1 ಸತಿ 2 ಸತಿ ಸೋಲು ಅನ್ನೋದು ಇದ್ದೇ ಇರುತ್ತೆ. ಯಾವ ಮನುಷ್ಯನಿಗೂ ಸೋಲು ಅನ್ನೋದು ಇರುತ್ತೆ. ಸೋಲಿಗೆ ಬಿಡಬಾರ್ದು. ನಾವು ಗೆಲ್ಲಬೇಕು ಅನ್ನೋದು ಆಟ ಬರುತ್ತೆ. ಗೆಲ್ಬೇಕೆ ಏಟನಾಗ್ಲಿ ನಾನು ಗೆಲ್ಬೇಕು ಅಂತ ಆಗ್ತಿರ್ತಾರೆ. ಬರೋ ದುಡ್ಡೆಲ್ಲ ತಗೊಂಡು ಆಗ್ತಿರ್ತಾರೆ. ಅಲ್ಲಿ ತಿರ್ಗಿ ಬಂದೈತಾ ಇವನು ಗೆದ್ದವನಾಗ ತಿರ್ಗಿ ಗೆದ್ದೋಗಕ್ಕೆ ಬಿಡಲ್ಲ ಚಿಕ್ಕಿ. ಆಡ ಅಂತ ಅದನ್ನು ಏನಂದ್ರೆ ತಗೊಂಬರಕ್ಕೆ ಬಿಡಲ್ಲ. 50,000 ಲಕ್ಷ ಗೆದ್ದಿದ್ದೀವಿ ಅಂದ್ರೂ ತಗೊಂಬರಕ್ಕೆ ಬಿಡಲ್ಲ. ಅವ್ರಿಗೆ ಗೊತ್ತೈತೆ, ಅವರೆಲ್ಲ ಗ್ರೂಪ್ ಮಾಡ್ಕೊಂಡು ಅವ್ರು ಯಾರು ಹೆಂಗೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತೈತಿ. ಕೊಡಬೇಡ್ರಿ ಅವ್ರಿಗೆ. ಕೊಡಲ್ಲ, ಅದು ಯಾರು ಬರ್ತಾರೆ ಬರ್ಲಿ. ಇಲ್ಲ ಕಣ ಕೊಡೋಕ್ಕಾಗಲ್ಲ, ನನ್ನ ಅಣ್ಣನ ಯಾಕೆ ಕರ್ಕೊಂಡು ಹೋಗಿದ್ರಿ ಅಂತೀನಿ. ಕೊಡಬೇಡ ಅವ್ರಿಗೆ, ದುಡ್ಡು ಮಾತ್ರ ಕೊಡಬೇಡ. ಹಂಗೆ ಮತ್ತೆ ಯಾರನ್ನೋ ಸ್ವಲ್ಪ ಚೆನ್ನಾಗಿದ್ದಾರೆ ಅಂದ್ರೆ ಸಹಿಸ್ಯವಲ್ಲ ಕಣಮರೆ. ನೋಡ್ಕೊಂಡವ್ರೆ ಅದಕ್ಕೆ ಅವನು ಸರಿಯಾಗಿ ತಿಳಿಯಲ್ಲ ಬಳಿ ಎಲ್ಲ ಕರ್ಕೊಂಡು ಹೋಗ್ಬಿಟ್ಟು ನೀ ಸರಿಯಾಗಿ ಇದು ಮಾಡೋಣ ಅಂತ ಸರಿಯಾಗಿ ಹಾಕ್ಯಾರ ಟೋಪಿನ. ಸರಿಯಾಗಿ ಇದು ಮಾಡಿ ಕಳಿಸಿ ಅವ್ರ ಜೀವನ ನಂಬ್ತಾನೆ ಅಂತೇಳಿ ಸರಿಯಾಗಿ ಇದು ಮಾಡಿ ಕಳಿಸ್ಬಿಟ್ಟವ್ರೆ. ನೋಡಪ್ಪ ಹೆಂಗೈತಿದು. ಅಲ್ಲ ನಾವು ಏನೋ ಬುದ್ಧಿವಂತ ಆಗ್ತಾನೆ ಬಿಡು ಅನ್ಕೊಂಡ್ವಿ. ಹೆಂಗ ಇರೋಬ್ಬರು ದುಡ್ಡೆಲ್ಲ ಕಳೆದಿದ್ರಿ ಏನು ಪಾಡು. ಇವತ್ತು ಅದಕ್ಕೆ ಸ್ವಾಯ್ತಮ್ಮ ಅವ್ರ ಅಪ್ಪ ಅಮ್ಮ ಅಂತ ಸಮೇತ ಹೇಳಿಲ್ಲ ಬಿಡ್ಬಮ್ಮ ಅಂತ. ನಾವು ಯಾತು ಹೇಳೋಕ್ಕಲ್ಲ ನಮ್ಮ ಅಪ್ಪ ನಮ್ಮ ಇಂತಾಗೆ ಇವತ್ತೆಲ್ಲ ನಾಳೆ ಅವನಿಗೆ ಬುದ್ಧಿ ಬರುತ್ತೆ ಅಂತ ಅಂತು. ಅದು ಇನ್ನೊಂದು ದಿನ ಆಡ್ತಾನೆ, ಇನ್ನೊಂದು ವಾರ 15 ದಿನ ಅಂತ ಹಂಗೆ ಆಯ್ತು ನೋಡು. ಅವರು ಮನಸ್ಸು ಬದಲಾಗಂಗೆ ಹೇಳ್ತಾರೆ. ಯಾರಿಗೇ ಆಗಲಿ ಆ ಥರ ಒಟ್ಟಿನಲ್ಲಿ ಎಲ್ಲ ಪಾಸಿಟಿವಾಗಿ ಹೇಳ್ತಾರೆ. ಎಲ್ಲ ಹಿಂಗಾಗುತ್ತೆ, ಹಿಂಗೆ ಹಂಗೆ ಎಲ್ಲ ಒಳ್ಳೇದೇ ಆಗುತ್ತೆ ನಿಮಗೆ. ನಿನ್ನ ಇದ್ರಾಗ ಆಡೋದ್ರಿಂದನ ನೀನು ಒಂದೇ ಸತಿ ದುಡ್ಕೊಬೋದು, ಮೈನೋ ಮಾಡ್ಕೊಂಡು ದುಡಿಯೋದಿರಲ್ಲ. ನಾನು ಹಂಗೆ ಮಾಡಿದ್ದೀನಿ ಹಿಂಗೆ ಮಾಡಿದ್ದೀನಿ ಅಂತ ತಿಪ್ಪಿದಾನಲ್ಲ ಅವ್ನು ಹೇಳ್ತಾನೆ. ನಾನು ಮನೆ ಕಟ್ಟಿದ್ದೀನಿ, ಸೈಡ್ ತಗೊಂಡಿದ್ದೀನಿ, ನನ್ನ ಹೆಂಡ್ತಿ ಒಡವೆ ಮಾಡಿಸಿದ್ದೀನಿ ಎಲ್ಲ ಇದು ಮಾಡ್ತಾನೆ ಅವನು. ಅಯ್ಯಮ್ಮನ ಯಾರನ್ನ ಒಂದು ಸವಾಸ ಮಾಡ್ಯಾನ ಅಯ್ಯಮ್ಮನಿಗೆ. ಅಯ್ಯಮ್ಮಂಗೆ ಹಂಗೆ ಪುಕ್ಸಟ್ಟೆ ದುಡ್ಡು ಬರುತ್ತಾ ಇಲ್ಲಿ ಗೆತ್ಕೊಂಡಂಗೆ ಅಯ್ಯಮ್ಗೆ ಒಂದು ಸ್ವಲ್ಪ ಹೆಂಡ್ತಿಗೆ ಒಂದಿಟ್ಟು ಹಿಂಗೆ ಅಯ್ಯಮ್ಗೆ ಒಂದಿಟ್ಟು ಅಡವೆ ಪಡವೆ ಕೊಡಿಸೋದು ಎಲ್ಲ ಮಾಡ್ತಾನೆ. ಗೆದ್ಕೊಂಡು ಹೋಗ್ತಾನೆ, ದಿನ ಗೆದ್ಕೊಂಡು ಹಿಂಗೆ ಮಾಡಿಬಿಡ್ತಾನೆ. ದುಡ್ಡು ಗೆದ್ದು ನಾನು ತಿಳ್ಕೊಂಡೆ ಅಯ್ಯಪ್ಪನ ಬಗ್ಗೆ. ಗೆತ್ಕೊಂಡೋಗಿ ಹೆಂಡ್ತಿಗೆ ಒಂದಿಷ್ಟು ಒಡವೆ ಮಾಡಿಸೋದು. ಒಂದು ಆಯಮ್ಮನ ಯಾರನ್ನ ಬೇರೆ ಪರಿಚಯ ಮಾಡ್ಕೊಳಂತೆ ಆಯಮ್ಮಗೆ ಒಡವೆನು, ಆಯಮ್ಮಗೂ ದಿನ 50,000 ದುಡ್ಡು ಎಲ್ಲ ಕೊಡ್ತಾನೆ ಅಂತ ಎಲ್ಲ ಮಾತಾಡ್ತಿದ್ರು ಊರಾಗಿ. ಜಾನಕಿ ಅಕ್ಕನೂ ಸಂಜಣ್ಣ ಅವರೆಲ್ಲ ಮಾತಾಡ್ತಿದ್ರು. ಹೇಳ್ತಿದ್ರು ಅವರು. ನಾನು ಅಯ್ಯಪ್ಪನ ಬುದ್ಧಿ ಬರುತ್ತೆ, ನಾನು ಹೇಳೋದಲ್ಲ ಅಂತ ಬಂದೆ. ನಮ್ಮ ಜೀವನ್ಗೆ ನಾನು ನಮ್ಮ ಸ್ವಾತಿ ಎಲ್ಲರೂ ಎಷ್ಟು ಬುದ್ಧಿ ಹೇಳಿವಿ, ಕೇಳಲಿಲ್ಲ. ಈಗ ಅದ್ರ ಸವಾಸಕ್ಕೆ ಹೋಗಲ್ಲ, ಅದ್ರ ತಂಟೆಗೆ ಹೋಗಲ್ಲ ಅಂತೇಳಿ ಈಗ ಬಂದವನು, ಈಗ ಬುದ್ಧಿ ಕಲ್ತ್ಕೊಂಡು ಬಂದವನಿ. ಹೇಳಾರು ಹೇಳ್ತಾರೆ. ನಾವು ಬುದ್ಧಿ ಕಲ್ತ್ಕೋಬೇಕಾ? ಅವ್ರೇನೋ ಹೇಳ್ತಾರೆ, ಮನ್ಸು ಬದಲಾಗತ್ತಾರ ಹೇಳ್ತಾರೆ ಹಂಗೆ. ಆಸೆ ಅನ್ನೋದು ಬರುತ್ತೆ, ಅದು ಹೋಗಿ ಕೈ ಬಿಸಿ ಮುಟ್ಸ್ಕೊಂಬವರೆಗೂ ಗೊತ್ತಾಗಲ್ಲ. ನಾವು ಯಾವುದೇ ಆಗಲಿ ಹೋಗಲ್ಲ, ಒಂದ್ಸತಿ ಗುತ್ಕೊಂಡ್ರೆ ತಾನೇ ನೋವಾಗುತ್ತೆ ಎಂಬುದು ಗೊತ್ತಾಗೋದು. ಒಂದೊಂದ್ಸತಿ ಗೊತ್ತಾಗಲ್ಲ ಯಾವುದೂ. ಹಂಗೆ ಇವಾಗ ಗೊತ್ತಾಗೈತಿ ಅವರೆಲ್ಲ ಎಂತಾರು ಅಂತ ಹೇಳಿ ಸರಿಯಾಗಿ ಗೊತ್ತಾಗೈತಿ.
ಇವಾಗ ಅನ್ಭವಿಸ್ಲಿ ಇವನು. ನೋಡ್ತಾ ಇರಿ, ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.